ಅಮ್ಮಂಗೆ ಗೊತ್ತಿಲ್ಲ. ಡೈರೆಕ್ಟ್ ಮನೆಯೊಳಗೆ ಹೋಗಿ ಏನು ಮಾಡ್ತಿದ್ದೀಯ ಅಂತ ಕೇಳ್ತಿದ್ದಂಗೆ ಅಮ್ಮ ಬೆಲ್ಲದ ಪಾಕ ಬಂದೈತೆ ಚೆಕ್ ಮಾಡು ಅಂತ ಅಂದರು. ಏನು ಮಾಡ್ತಿದ್ಯಾ? ಪಾಕ ತೆಗಿತಾಯಿದ್ದೀನಿ. ನಾನು ಬಂದಿದ್ದು ಖುಷಿ ಆಯ್ತಾ? ಖುಷಿ ಆಯ್ತು. ಲೇಟಾಗಿ ಬಂದೆ ಅಂತ ಬೇಜಾರಾಯ್ತಾ ಏನು? ಲೇಟಾಗಿ ಬಂದಲ್ಲ ಅಂತ ಏನು ಬೇಜಾರಾಗಿಲ್ಲ. ಲೇಟಾಗಿ ಬಂದಿದ್ದು ಬೇಜಾರಾಗಿಲ್ಲ. ನಾನು ಬರದೇ ಇದ್ರೂ ಖುಷಿಯಾಗಿರ್ತಿದ್ದೆ. ಹೊತ್ತಲೇ ಹೋದ್ರೆ ಖುಷಿಯಾಗಿರ್ತಿರ್ಲಿಲ್ಲ, ಬೇಜಾರು ಮಾಡ್ಕೊತಿದ್ದೆ ಹಂಗೆ. ಫೈನಲಿ ಪಾಕ ಬಂದು ಕುದೀತಿದೆ. ಪಾಕ ಪೂರ ರೆಡಿಯಾಗೋಷ್ಟರಲ್ಲಿ ನಾನು ಕೊಬ್ಬರಿ ತುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರಿತಾ ಇದ್ದೀನಿ. ಕರೆಕ್ಟ್ ಟೈಮ್ಗೆ ಕರೆಂಟ್ ಹೋಗಿತ್ತು, ಸೊ ಕೊಬ್ಬರಿ ಇದರಲ್ಲೇ ಕೈಯಲ್ಲೇ ತುರಿತಾ ಇದ್ದೀನಿ. ನೆಕ್ಸ್ಟು ನಾನು ತಂಬಿಟ್ಟು ಮಾಡೋದಕ್ಕೆ ಒಂದು ಬೇಷನಲ್ಲಿ ಹುರಿದಿರೋ ಅಕ್ಕಿನ ಪುಡಿ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜ, ಹುರ್ಗಡ್ಲೆ, ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಪಾಕ ಹಾಕ್ಕೊಂಡು ಆರತಿ ಕೂಡ ನಾನು ರೆಡಿ ಮಾಡಿಕೊಂಡೆ. ಉಳ್ದಿರೋದನ್ನ ಆರತಿ ರೆಡಿ ಮಾಡಾದ್ಮೇಲೆ ಒಂದು ಉಂಡೆ ಕೂಡ ಕಟ್ಕೋತಾ ಇದ್ದೀನಿ. ಅಮ್ಮ ಏನೇನೋ ಹೇಳ್ತಿದ್ದಾರೆ, ನಕ್ಕೊಂಡೆಲ್ಲನೂ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ತಂಬಿಟ್ಟು ನಾನು ಬಂದರೆ ಅಮ್ಮ ಮನೆಯಲ್ಲಿ ತಂಬಿಟ್ಟು ನಾನೇ ಮಾಡೋದು. ಆಮೇಲೆ ಪೂಜೆಗೆ ಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಕೂಡ ಸುಳ್ಕೊಳಕ್ಕೆ ಹೋದೆ. ನೋಡ್ತಾ ಇರ್ಬೋದು, ಕಾಯಿ ಸುಳಿತಾ ಇದ್ದೀನಿ. ನಮ್ಮ ಮನೇಲಿ ಹೆಣ್ಮಕ್ಳು ಎಲ್ಲ ಕೆಲಸನೂ ನಾವು ಮಾಡ್ತೀವಿ. ಕಾಯಿ ಕೂಡ ಸುಳಿತಾ ಇದ್ದೀನಿ. ಫೈನಲಿ ಕಾಯೆಲ್ಲ ಸುಳ್ಕೊಂಡಾಯಿತು. ನೆಕ್ಸ್ಟ್ ನಾವು ಆರತಿ ಹೇಗೆ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ರೆಡಿ ಮಾಡಿ ಆರತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ. ಬಕೆಟಲ್ಲಿ ಪೂಜಿದ್ದೀವಿ. ಮತ್ತು ಪೂಜೆ ದೇವಸ್ಥಾನ ತೊಗೊಂಡೋಗಿ ಕಣ್ಕಾಯಿ, ಮೊಸರನ್ನ, ತಳಗೆ ಎಲ್ಲನೂ ರೆಡಿ ಮಾಡಿಕೊಂಡು ಆರತಿ ತಗೊಂಡು ನಾವು ಬಂದೆ. ನಾನು ದೇವಸ್ಥಾನಕ್ಕೆ ಹೋಗಿ ಈ ಲುಕ್ ನಾನು ಇದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ದೇವಸ್ಥಾನಕ್ಕೆ ಬಂದು ದೇವಸ್ಥಾನನ ನಾವು 3 ಸುತ್ತು ಹಾಕಲೇಬೇಕು. ನಾವು ಆರತಿ ಮಾಡಿ ಕೋಳಿ ತೊಗೊಂಡು ಹೋಗಿರೋದ್ರಿಂದ ದೇವಸ್ಥಾನ 3 ಸುತ್ತು ಬಂದು ಅಮ್ಮನ ಪೂಜೆ ಮಾಡಬೇಕು. ದೇವಸ್ಥಾನ ಎಂಟ್ರೆನ್ಸ್ ಆಗ್ತಿದ್ದೀವಿ, ಒಳಗಡೆ ಹೋಗ್ತಿದ್ದೀವಿ. ಎಲ್ಲರೂ ಪೂಜೆ ಮಾಡಿಸ್ತಿದ್ದಾರೆ. ನೋಡಿ ಅಮ್ಮ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ಅಂತ, ಎಷ್ಟು ಚಂದ ರೆಡಿ ಮಾಡಿದ್ದಾರೆ. ಐನೂರು ಪೂಜೆ ಮಾಡಿ ಆರತಿ ಬೆಳಗಿದ್ರು. ಅಮ್ಮಂದು ನಂದು ದೇವಸ್ಥಾನದಲ್ಲಿ ಒಂದು ಸೆಲ್ಫಿ ತೊಗೊಂಡ್ವಿ. ನಂತರ ಕೋಳಿ ಇದು ಮಾಡೋದಕ್ಕೆ ಹೋಗ್ಬೇಕು. ಅಪ್ಪಂಗೇನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು 2 ಕೋಳಿ ಕುಯ್ತೀವಿ ಅಂತ ಅರ್ಸ್ಕೊಂಡಿದ್ದೋ. ತಾಯಿಗೆ ಏನೇ ಕೇಳಿಕೊಂಡು ಅರ್ಸ್ಕೊಂಡ್ರು ಆ ತಾಯಿ ನೆರವೇರಿಸ್ಕೊಡ್ತಾಳೆ. ನೋಡ್ಬೋದು ನಮ್ಮ ಕೋಳಿ ಹಿಂಗೆ ಒದರುತ್ತು ಅಂತ. ನಾವು ಒಂದು ಯಾವುದೇ ಥರ ಅರಕೆ ಇಲ್ಲ ಅಂದರೆ ಕೋಳಿ ಬೇಗ ಒದರುತ್ತೆ, ಅರಕೆ ಇಲ್ಲ ಅಂದರೆ ಒದರೋದಿಲ್ಲ ಅದು. ನೋಡಿ, ಕೋಳಿ ನಾವು ಕೋಳಿ ಕುಯ್ದು ಅಮ್ಮಂದು ಇನ್ನೊಂದೇನು ಅಂತಂದರೆ ನಾವು ಕೋಳಿ ಕುಯ್ದ್ರೆ ಅಲ್ಲಿ ಕಂಠ ಹಾಕಿಸ್ಬಿಟ್ಟೇ ನಾವು ಮನೆಗೆ ತೊಗೊಂಬರ್ಬೇಕು. ಇಲ್ಲ ಅಂದರೆ ನಮ್ಮ ಮನೆಗೆ ತಗೊಂಡೋದ್ರೆ ನಾವು ಕೋಳಿ ನಾವು ಕುಯ್ದಿದ್ದು ನಮಗೇನೂ ಪ್ರಯೋಜನ ಬರಲ್ಲ. ಅಮ್ಮನ ದೇವಸ್ಥಾನದಲ್ಲಿ ಸ್ವಲ್ಪನಾದರೂ ಅದು ಕಂಠ ಹಾಕಲೇಬೇಕು, ಕೋಳಿ ಸುಡಲೇಬೇಕು ಅಲ್ಲಿ ಸ್ವಲ್ಪ. ಅಮ್ಮ ಕೋಳಿ ಕಂಠ ಹಾಕೋದಕ್ಕೆಲ್ಲ ಪುಕ್ಕ ಎಲ್ಲ ತರದು ಹಾಕ್ತಿದ್ದಾರೆ ಬೆಂಕಿ ಹೊಲಿಕ್ಕೆ. ಅಮ್ಮ ದೇವಸ್ಥಾನದ್ದು ಒಂದು ಫೈನಲ್ ಲುಕ್ ಅದು. ನೋಡಿ ಅಮ್ಮ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ, ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ನನ್ನಮ್ಮ ಅಂತ. ನನ್ನ ಆರಾಧ್ಯ ದೈವದ ಹತ್ರ ಒಂದು ಪುಟ್ಟ ಫೋಟೋ.
ಮತ್ತು ನಮ್ಮ ವಿಘ್ನೇಶ್ವರನ್ನ ಮತ್ತು ಬಸವಣ್ಣನಿಗೂ ನಮಸ್ಕಾರ ಹಾಕೋಕ್ಕೆ ಹೋದೆ. ಇಲ್ಲಿ ಏನೇ ಕೇಳಿಕೊಂಡು ಏನೇ ಅರ್ಕೆ ಹೊತ್ಕೊಂಡು ಎಲ್ಲ ಆಗುತ್ತೆ, ಪೂಜೆ ಮುಗಿಸಿ ಐಸ್ ಕ್ರೀಮ್ ತಿಂತ ಹೊರಟೆ ನಾನು. ನೈಟ್ 12 ಗಂಟೆಲಿ ರೆಡಿಯಾಗಿರೋದೊಂದು ಫೋಟೋ, ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫೋಟೋ ತಗೊಂಡೆ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ 2 ಫೋಟೋ ತಗೊಂಡು ಹಾಗೆ ಒಂದು ರೀಲ್ಸ್ ಕೂಡ ಮಾಡಿಕೊಂಡೆ ನಾನು. ನನ್ನ ತಂಗಿ ಇವಳು. ರೆಡಿಯಾಗಿ ಬರ್ತಿದ್ದಾರೆ. ಒಂದು 3-4 ಹಳ್ಳಿ ಸೇರ್ಕೊಂಡು ಮಾಡೋದು, ಮತ್ತು ಬಾಯಿ ಬೀಗ ಹಾಕೋರು ಬಾಯಿ ಬೀಗ ಚುಚ್ಚೋದು. ವಿಡಿಯೋ ನನಗೆ ಸಿಗಲಿಲ್ಲ ಬಾಯಿ ಬೀಗ ಚುಚ್ಚೋದು. ಎಲ್ಲ ದೇವರಿಗೂ ಕೈ ಮುಗಿಯುತ್ತಾ